ಶಾಸಕ ಚಂದ್ರು ಲಮಾಣಿಗೆ ಲೋಕ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿಸಿದವರು ಯಾರೇ ಇದ್ರೂ ಕೂಡ ಶಿಕ್ಷೆ ಆಗಲೇಬೇಕು, ಕ್ರಮ ಆಗಲೇಬೇಕು. ಕಳೆದ 1 ವರ್ಷದಿಂದ 2-3 ಗುಂಪಾಗಿದೆ. ಇದರಿಂದಾಗಿ ಯಾವುದೇ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ. ಇನ್ನು ವಿಷಯ ಏನು ಅಂತಂದ್ರೆ ಈ ರೀತಿಯಾಗಿ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಯಾರ ಕೈಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಆಧಾರವೇ ಇಲ್ಲ. ತಪ್ಪಿತಸ್ಥರು ಯಾರೇ ಇದ್ರೂ ಶಿಕ್ಷೆ ಆಗಬೇಕು. ಪೂರ್ತಿಯಾಗಿ ಕಾಂಗ್ರೆಸ್ನ ಕೈವಾಡದಿಂದ ನಡೆದಿದೆ ಅಂತ ಹೇಳಿ ಇದೀಗ ಧಾರವಾಡದಲ್ಲಿ ಮುರುಗೇಶ್ ನಿರಾಣಿ ಆರೋಪ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಕಾಂಗ್ರೆಸ್ ಇಂದನೇ ಆಗ್ತಾ ಇದೆ ಅಂತ ಹೇಳಿ ಧಾರವಾಡದಲ್ಲಿ ಮುರುಗೇಶ್ ನಿರಾಣಿ ಕೊಟ್ಟಿರುವಂತ ಹೇಳಿಕೆ. ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಮುರುಗೇಶ್ ನಿರಾಣಿ. ಯಾರೇ ಇದ್ರು ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಆದ್ರೆ ಇದು ಪೂರ್ತಿಯಾಗಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಕತೆ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ. ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನೋಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿ ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇದು ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದು ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಆದರೆ ಇದು ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಇದರಲ್ಲಿ ಶಾಸಕ ಚಂದ್ರು ಲಮಾಣಿ ಈಗಾಗಲೇ ಲೋಕ ಟ್ರ್ಯಾಪ್ಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ದಾಳಿ ನಡೆಸಿತ್ತು. ಅದು ಕೂಡ 5 ಲಕ್ಷ ಲಂಚ ಪಡೆಯುವಾಗ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಗುಂಪುಗಳಾಗ್ಬಿಟ್ಟಿದೆ. ಕಳೆದ 1 ವರ್ಷದಿಂದ 2 ಅಥವಾ 3 ಗುಂಪುಗಳಾಗಿದೆ. ಇವರೆಲ್ಲರೂ ಸೇರಿ ಬೇಕಂತ ಷಡ್ಯಂತ್ರ ಮಾಡ್ತಿದ್ದಾರೆ, ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಷ್ಟೇ. ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಇಲ್ಲಿ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಶಾಸಕ ಚಂದ್ರು ಲಮಾಣಿ ಅವರಿಗೆ ತಪ್ಪು ಯಾರೇ ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ಆಗಬೇಕು, ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಇದೀಗ ಮುರುಗೇಶ್ ನಿರಾಣಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಕತೆ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ. ಸಿದ್ದರಾಮಯ್ಯ ಸರಣಿ ಟ್ವೀಟ್ ವಿಚಾರಕ್ಕೂ ಇದೀಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೊದಲ ಅವಧಿಯಲ್ಲಿ ಸಿಎಂ ಹೇಗೆ ಆಡಳಿತ ನಡೆಸಿದ್ರು, 2ನೇ ಅವಧಿಯಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಇದೀಗ ನಿರಾಣಿ ಹೇಳ್ತಾ ಇರುವಂಥದ್ದು. ವಿಫಲರಾಗಿ ಹತಾಶರಾಗಿ ಈ ರೀತಿ ಮಾತನಾಡ್ತಿದ್ದಾರೆ. ತುಳಿತಾ ಇರೋರು ಅವರ ಪಕ್ಷದವರೇ ಅಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಮಸ್ಯೆಗಳನ್ನ ಗೋಡೆ ಮಧ್ಯದಲ್ಲಿ ಬಗೆಹರಿಸಬೇಕು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಥರ ಆಗ್ತಿಲ್ಲ. ಆ ಮೂಲಕ ಜನರಿಗೆ ಉತ್ತಮ ಆಡಳಿತವನ್ನ ಕೊಡಬೇಕು. ಧಾರವಾಡದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೊಟ್ಟಿರುವಂತಹ ಹೇಳಿಕೆ. ಮಾಡೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲೇ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು, 2ನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? ಬಿಜೆಪಿ ಅವರು, ಜನತಾದಳದವರಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ವರ್ಷಗಳಿಗೆ ಅದನ್ನು ಸರಿ ಮಾಡ್ಕೊಂಡು ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲೇ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು, 2ನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? ಬಿಜೆಪಿ ಅವರು, ಜನತಾದಳದವರಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ವರ್ಷಗಳಿಗೆ ಅದನ್ನು ಸರಿ ಮಾಡ್ಕೊಂಡು ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇಲ್ಲಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಸಾಲಾಗಿ ಟ್ವೀಟ್ಗಳನ್ನ ಮಾಡಿದ್ರು. ಹಾಗಾಗಿ ಇದೀಗ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇರುವಂಥದ್ದು ತಮ್ಮ ಪಕ್ಷದವರೇ ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಈ ಬಾರಿಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ವಿಫಲರಾಗಿದ್ದಾರೆ. ಹಾಗಾಗಿ ತಲೆ ಕೆಟ್ಟು ಈ ರೀತಿಯಾಗಿ ಅವರು ಸರಣಿ ಟ್ವೀಟ್ಗಳನ್ನ ಮಾಡಿರಬಹುದು ಅಂತ ಹೇಳಿ ಮುರುಗೇಶ್ ನಿರಾಣಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕುರಿ ಕಾಯ್ತಾ ಇದ್ದವನು ಸಿಎಂ ಆಗಿದ್ದಾನೆ ಅಂತ ಹೇಳಿ ಎಲ್ಲರ ಕಣ್ಣು ಕೆಂಪಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ಅದಾದ ನಂತರ ಹಲವು ಟ್ವೀಟ್ಗಳು ಬ್ಯಾಕ್ ಟು ಬ್ಯಾಕ್ ಟ್ವೀಟ್ಗಳನ್ನು ಮಾಡಿದ್ರು. ಈ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಕೂಡ ಆಯಿತು.
ಇದೀಗ ಮುರುಗೇಶ್ ನಿರಾಣಿ ಅವರು ಕೂಡ ತಮ್ಮ ಪಕ್ಷದಲ್ಲೇ ಅವರಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಬಹುಶಃ ಈ ಒಂದು ಟ್ವೀಟ್ಗಳನ್ನು ಮಾಡಿರಬಹುದು. ಅದೇನೇ ಇರಲಿ, 4 ಗೋಡೆಗಳ ಮಧ್ಯೆ ಇದರ ಬಗ್ಗೆ ಸಮಸ್ಯೆ ಬಗೆಹರಿಬೇಕು, ಅದಾದ ನಂತರ ಉತ್ತಮ ಆಡಳಿತ ಕೊಡಬೇಕು ಅಷ್ಟೇ ಅಂತ ಹೇಳಿ ಮುರುಗೇಶ್ ನಿರಾಣಿ ಹೇಳಿದ್ದಾರೆ.